ಹಲೋ ಗೆಳೆಯರೆ, ಇವತ್ತು ನಾನು ಮಲ್ಪನ್ ಗುಡಿಯಲ್ಲಿರುವ ಲೆಮನ್ ಹನಿ ಕೆಫೆ ಅಂಡ್ ರೆಸ್ಟೋರೆಂಟ್ಗೆ ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಹೊರಗಡೆಯಿಂದ ನೀಟಾಗಿ ಕಾಣುತ್ತೆ. ಒಳಗಡೆ ಯಾರೇ ಅಡ್ಡಾಡಿದ್ರು ಕುಂತರು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ತುಂಬಾ ಬ್ಯೂಟಿಫುಲ್ ಆಗಿದೆ. ಹೊರಗಡೆಯಿಂದ ಪ್ಲೇಸ್ ನೋಡೋರು ಬೇಕಾದ್ರೆ ಊಟ ಮಾಡಿದ್ಮೇಲೆ ಕೂಡ ಇಲ್ಲಿ ಬಂದು ಹೊರಗಡೆ ಫೋಟೋ ತೆಗೆಸ್ಕೊಂತಿದ್ದಾರೆ. ನಾನು ಬಂದ್ಮೇಲೆ ನೋಡಿದೆ. ಒಳಗಡೆ ನೋಡಿದ್ರೆ ತುಂಬಾ ಕ್ಲೀನ್ ಆಗಿ ಗ್ಲಾಸ್ ಫಿನಿಶಿಂಗ್ ಮಾಡಿದ್ದಾರೆ. ಈ ರೆಸಾರ್ಟ್ ಎಲ್ಲಿದೆ ಅಂದ್ರೆ ಹೊಸಪೇಟೆಯಿಂದ ಹಂಪಿಗೆ ಹೋಗುವಾಗ ಮಲ್ಪನ ಗುಡಿ ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ಮೇನ್ ರೋಡ್ ಅಲ್ಲೇ ನಿಮಗೆ ಇದು ಕಾಣುತ್ತೆ. ಇಂಟೀರಿಯರ್ ಡಿಸೈನ್ ತುಂಬಾ ಚೆನ್ನಾಗಿದೆ. ವುಡ್ ಮತ್ತೆ ಗ್ಲಾಸ್ ಫಿನಿಶಿಂಗ್ ಇಂದ ಮಾಡಿದ್ದಾರೆ. ಫುಲ್ ಕಂಪ್ಲೀಟ್ ಆಗಿ ಎಸಿ ಹಾಲ್ ಇದು. ನಿಮ್ಮ ಫ್ಯಾಮಿಲಿ ಏನಾದ್ರೂ ವೀಕೆಂಡ್ ಅಥವಾ ರಜೆ ಟೈಮಲ್ಲಿ ಹಂಪಿ ನೋಡ್ಬೇಕಂತಿದ್ರೆ ಹೊಸಪೇಟೆಯಿಂದ ಒಂದು 5 ಕಿಲೋಮೀಟರ್ ಮೇನ್ ರೋಡ್, ಹಂಪಿಗೆ ಹೋಗೋ ಮೇನ್ ರೋಡ್ ಎಲ್ಲ ಇದು ಸಿಗುತ್ತೆ ನಿಮಗೆ. ಈ ರೆಸಾರ್ಟ್ ಓಪನ್ ಆಗಿ ಜಸ್ಟ್ 1 ಮಂತ್ ಆಗಿದೆ. ನಿಮಗೆ ಲೇಟೆಸ್ಟ್ ವುಡನ್ ಕಾಟ್ರೇಜ್ ಮತ್ತೆ ಸ್ವಿಮ್ಮಿಂಗ್ ಪೂಲ್, ಎಸಿ ರೆಸ್ಟೋರೆಂಟ್, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ತಂದೂರಿ, ಐಸ್ ಕ್ರೀಮ್, ಮಾಕ್ಟೈಲ್, ಚೈನೀಸ್ ಮತ್ತೆ ಇಟಾಲಿಯನ್ ಮತ್ತು ಜೈನ್ ಫುಡ್ ಎಲ್ಲಾ ತರದ ಊಟ ಇಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ನಾವೇನು ಆರ್ಡರ್ ಮಾಡಿದ್ವಿ ಅಂದ್ರೆ ಟೊಮೆಟೊ ಸೂಪು, ಆಮೇಲೆ ಪುಲ್ಕ ಹೇಳಿದ್ವಿ, ಪ್ಲೇನ್ ಪುಲ್ಕ ಜೊತೆಗೆ ವೆಜ್ ಕಡಾಯಿ, ಮಸಾಲ ರೈಸ್ ಮತ್ತೆ ಜೀರಾ ರೈಸ್ ಹೇಳಿದ್ವಿ. ಮೊದಲಿಗೆ ನಾವು ಟೊಮಾಟೊ ಸೂಪ್ ಹೇಳಿದ್ವಿ. ಟೊಮಾಟೊ ಸೂಪ್ ತಂದ್ಕೊಟ್ರು. ಟೊಮಾಟೊ ಸೂಪ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇದರ ಜೊತೆಯಲ್ಲಿ ಪ್ಲೇನ್ ಪುಲ್ಕ ಮತ್ತು ಕಡಾಯಿ ಹೇಳಿದ್ವಿ. ಹಾಗೆ ಮಸಾಲ ರೈಸು ಮತ್ತೆ ಗೀ ರೈಸ್ ಹೇಳಿದ್ವಿ, ಅದನ್ನು ತಂದ್ಕೊಟ್ರು. ಬಹಳ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಹಾಗೆ ಇಲ್ಲಿ ನಿಮಗೆ ಜ್ಯೂಸು ಮತ್ತೆ ಯಾವುದೇ ತರಹದ ಸ್ನ್ಯಾಕ್ಸು ಎಲ್ಲಾ ತರಹದ ಐಟಮ್ ಇಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಈ ರೆಸಾರ್ಟ್ ಹಿಂದ್ಗಡೆ ಕಾಟ್ರೇಜ್ ಇದೆ. ಸ್ಟೇ ಆಗಕ್ಕೆ ಪೀಸ್ಫುಲ್ ಆದ ಒಳ್ಳೆ ಜಾಗ, ಸುತ್ತಲೂ ಹೊಲ ಇರುತ್ತೆ, ನೋಡಕ್ಕೆ ಸೂಪರ್ ಆಗಿರುತ್ತೆ. ಈ ರೆಸಾರ್ಟ್ ನ ಕಾಂಟ್ಯಾಕ್ಟ್ ಲಿಂಕ್ಸ್ ಅನ್ನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ.